ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಹಳ್ಳಿ ಸವರೇಜ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು 7 ವಾರದಲ್ಲಿ ನಾನು ಎರಡನೇ ವಾರದ ಒಂದು ವ್ರತನ ಈ ರೀತಿ ಮಾಡ್ತಾಯಿದ್ದೀನಿ. ಅಂದರೆ ಸೇಮ್ ಫಸ್ಟ್ನೇ ವಾರ, ಮೊದಲನೇ ವಾರ ಯಾವ ರೀತಿ ಮಾಡ್ತಾಯಿದ್ವೋ ಅದೇ ರೀತಿ ಮಾಡ್ತಾಯಿದ್ವಿ. ಏನಪ್ಪ ಅಂತಂದರೆ, ಮೊದಲನೇ ವಾರ ಮಾಡಬೇಕು ಅಂತಂದರೆ ಅಭಿಷೇಕ ಮಾಡಿರ್ತೀವಲ್ವ. ಈಗ 2ನೇ ವಾರ ಅಭಿಷೇಕ ಏನಿಲ್ಲ, ನಾರ್ಮಲ್ಲಾಗಿ ನಾವು ರಾಯರಿಗೆ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಲ್ವ ಅದೇ ರೀತಿ ಪೂಜೆ ಮಾಡಿದರೆ ಆಯಿತು. ಇನ್ನು ಮಿಕ್ಕಿರುವಂಥ ವಾರಗಳು ಇದೆ ಅಲ್ವ, 7 ವಾರದಲ್ಲಿ ಈಗ ಇದು 2ನೇ ವಾರ. ಇನ್ನು 5 ವಾರ ಕೂಡ ಹಿಂಗೆ ಮಾಡಬೇಕು. ಲಾಸ್ಟ್ ವಾರ ನಿಮಗೆ ಏನು ಅನಿಸುತ್ತೋ, ಇನ್ನು ಗ್ರ್ಯಾಂಡಾಗಿ ಮಾಡಬೇಕು, ಇಲ್ಲ ಅಂತಂದರೆ ಏನಾದರೂ ಊಟ ಹಾಕಿಸ್ಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಓಕೆ, ಹಾಕಿಸ್ಬೋದು. ವ್ರತನ ನಾವು ಮಾಡಬೇಕು, ಕಂಪ್ಲೀಟಾಗಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿರ್ತೀವಲ್ವ, ಚೆನ್ನಾಗಿ ಸ್ವಲ್ಪ ಮುಗಿಸ್ಬೇಕು ಅಂತ ಒಂದು ಟೈಮಲ್ಲಿ ನೀವೇನಾದ್ರೂ ಮಾಡ್ಕೋಬೋದು. ಸ್ವಲ್ಪ ಏನಾದರೂ ಸಿಹಿ ತಿಂಡಿ ಮಾಡಿ ಬೇಕಾದಂಥ ಒಂದಿಷ್ಟು ಜನಗಳಿಗೆ ಊಟ ಹಾಕಿದರೆ ತುಂಬ ರಾಯರು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ರಾಯರು ಒಳ್ಳೇದು ಮಾಡ್ತಾರೆ ಅಂತಲೇ ಹೇಳ್ಬೋದು. ಇಲ್ಲ, ನಮಗೆ ಅಷ್ಟೊಂದು ಶಕ್ತಿ ಇಲ್ಲ, ಊಟ ಹಾಕುವಷ್ಟು ನಮ್ಮ ಕೈಲಿ ಶಕ್ತಿ ಇಲ್ಲ, ಆಗಲ್ಲ ನಮಗೆ ಅಂತ ಅಂದರೂ ಕೂಡ ಪರವಾಗಿಲ್ಲ. ನೀವೇನಾದ್ರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವಸ್ಥಾನದ ಮುಂದೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಭಿಕ್ಷುಕರೆಲ್ಲ ಕೂತ್ಕೊಂಡಿರ್ತಾರಲ್ವ, ಅವ್ರಿಗೆ ಏನಾದರೂ ಸ್ವಲ್ಪ ಧನ ಸಹಾಯ ಮಾಡಿದರೆ ಓಕೆ. ಎಷ್ಟಾಗುತ್ತೋ ಅಷ್ಟು, ಒಂದು 5 ಜನಕ್ಕೆ ₹1 ಕೊಟ್ಟರು ಕೂಡ ₹5 ನೀವು ಕೊಟ್ಟು ನೀವು ಕಂಪ್ಲೀಟ್ ಮಾಡಿ ಬರ್ಬಹುದು ವ್ರತನ. ಆ ರೀತಿ ಕೂಡ ಮಾಡ್ಬೋದು. ಇಲ್ಲ ಒಬ್ಬರಿಗೆ ಇಬ್ಬರಿಗೆ ಅಥವಾ ನಿಮ್ಮ ಅಕ್ಕಪಕ್ಕ ಯಾರಾದರೂ ಇತ್ತು ಅಂದರೆ ಸ್ವಲ್ಪ ಊಟ ಹಾಕ್ಸಿದ್ರು ಕೂಡ ಪರವಾಗಿಲ್ಲ, ತೃಪ್ತಿ ಪಡ್ತಾರೆ. ನಮ್ಮ ಕೈಲಿ ಏನೂ ಆಗೋಲ್ಲ ಅಂತಂದ್ರೆ ಓಕೆ, ರಾಯರಿಗೆ ಬಿಟ್ಟಿದ್ದು ಅಂತ ಅಂದು ಕೂಡ ನೀವು ವ್ರತನ ಕಂಪ್ಲೀಟಾಗಿ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಫಸ್ಟ್ ಗಂಧ ಹಚ್ಚಿದ್ದೀನಿ. ನಾನು ಯಾವುದೇ ರೀತಿ ರಾಯರಿಗೆ ಕುಂಕುಮ ಹಚ್ಚಿಲ್ಲ. ನನಗೆ ಹಿಂದೆ ಕಾಮಧೇನು ಇದೆ ಅಲ್ವಾ, ಆ ಕಾಮಧೇನಿಗಷ್ಟೇ ನಾನು ಕುಂಕುಮ ಇಟ್ಟಿರೋದು ಅಷ್ಟೇ. ರಾಯರಿಗೆ ಕುಂಕುಮ ಹಚ್ಚುವಂಥ ಒಂದು ಇದು ಇಲ್ಲ. ಬರೀ ಗಂಧ ಅಷ್ಟೇ, ಶ್ರೀಗಂಧ ಹಚ್ಚಿಬಿಟ್ಟು ಈ ರೀತಿ ಪೂಜೆ ಮಾಡಿಕೊಂಡು ಹೂವೆಲ್ಲ ಹಾಕ್ಕೊಂಡು ತುಪ್ಪ ದೀಪನ ಹಚ್ಚಬೇಕಲ್ವ. ತುಪ್ಪದ ದೀಪ ನಾನು ನೆನೆಸಿಬಿಟ್ಟಿದ್ದೆ. ಅಂದರೆ ಬತ್ತಿ ಫಸ್ಟಿಗೆ ನಾನು ನೆನೆಸ್ಬೇಕಾಗುತ್ತೆ. ನನಗೆ ಒಬ್ಬರು ಕಮೆಂಟ್ ಹಾಕಿದರು, ತುಪ್ಪನ ಕರಗಿಸ್ಬಿಡ್ಬೇಕಾ ಅಥವಾ ಗಟ್ಟಿ ತುಪ್ಪನೇ ಹಾಕಬೇಕಾ ಅಂತ. ನೀವು ತುಪ್ಪ ಬತ್ತಿ ಒಂದು 5 ನಿಮಿಷಕ್ಕಿಂತ ಮುಂಚೆ ನೆನೆಸಿ ಇಟ್ಬಿಡಬೇಕು. ಫಸ್ಟ್ ಫ್ರಂಟಿಗೆಲ್ಲ ದೀಪ ಬತ್ತಿ ಮತ್ತು ತುಪ್ಪ ಎಲ್ಲ ಹಾಕಿಬಿಟ್ಟು ಬತ್ತಿನ ನೆನೆಸೋಕೆ ಬಿಟ್ವಿ ಅಂತಂದರೆ ಅದು ಆರಾಮಾಗಿ ದೀಪ ಚೆಂದಾಗಿ ಉರಿತೈತಿ. ಮತ್ತು ಕರಗಿಸಿ ಹಾಕುವಂಥ ಅವಶ್ಯಕತೆ ಇಲ್ಲ. ಇವಾಗ ಆಲ್ರೆಡಿ ಬೇಸಿಗೆ ಇರೋದ್ರಿಂದ ತುಪ್ಪ ಕರಗಿಸ್ಲೇಬೇಕಂತ ಏನಿಲ್ಲ, ಗಟ್ಟಿ ಇರೋದಿಲ್ಲ, ಸ್ವಲ್ಪ ನೀರಿನಂಗೆ ಇರುತ್ತೆ, ಪರವಾಗಿಲ್ಲ. ಕರಗಿಸಿದ್ರೇನು ಬಿಟ್ಟನು ಅದು ನೀರಿನಂಗೆ ಇರುತ್ತೆ, ಹಂಗೆ ಹಚ್ಚಿದ್ರು ಕೂಡ ನಡೆಯುತ್ತೆ. ಇಲ್ಲಿ ಈ ರೀತಿ ಪೂಜೆ ಮಾಡಿಕೊಂಡು ಫಸ್ಟ್ ನಾನು ಸಂಕಲ್ಪ ಮಾಡಿಕೊಂಡು ಅದಾದ ನಂತರ ಇಲ್ಲಿ ರಾಯರಿಗೆ ಗಂಧ ಮತ್ತು ಕುಂಕುಮ ಈ ರೀತಿ ಹಚ್ಚಿಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ. ನಾರ್ಮಲಾಗಿ ನಾವು ಯಾವ ರೀತಿ ಪೂಜೆ ಮಾಡ್ಕೊತೀವಲ್ಲ ಅದೇ ರೀತಿ ಸ್ವಲ್ಪ ನಿಮ್ಮ ಒಂದು ವೈಯಕ್ತಿಕ ಅದು ಹೂವು ಹಣ್ಣು ಆ ರೀತಿ ತಂದು ಪೂಜೆ ಮಾಡ್ಕೊಳ್ಳೋದಾದರೆ ಮಾಡ್ಕೋಬೋದು. ರಾಯರಿಗೆ ನನಗೆ ಇದೇ ಬೇಕು ಅದೇ ಬೇಕು ಅಂತ ಏನೂ ಕೇಳಲ್ಲ. ನಮ್ಮ ಮನಸ್ಸಿಗೆ ಯಾವ ರೀತಿ ಬರುತ್ತೋ, ಅಂದರೆ ರಾಯರಿಗೆ ಮೇನ್ ಇಂಪಾರ್ಟೆಂಟು ತುಳಸಿ, ಗಂಧ, ಮಲ್ಲಿಗೆ ಹೂವು ಇತ್ತು ಅಂದರೆ ಮುಗೀತು. ರಾಯರಿಗೆ ತೃಪ್ತಿ ಪಡ್ತಾರೆ. ನಮಗೇನೂ ಸಿಗಲ್ಲ ಅಂದರೆ ನಾರ್ಮಲಾಗಿ ನೀವು ಗಂಧ ಹಚ್ಚಿಬಿಟ್ಟು ರಾಯರಿಗೆ ತುಳಸಿನ ಇಟ್ಬಿಟ್ಟು ಪೂಜೆ, ತುಳಸಿ ಕಾಮನಾಗಿ ಎಲ್ಲರ ಮನೆ ಮುಂದೆ ಇದ್ದೇ ಇರುತ್ತೆ, ಅದನ್ನು ಇಟ್ಬಿಟ್ಟು ಈ ರೀತಿ ಮಾಡ್ಕೋಬೋದು ಅಲಂಕಾರನ. ಕನಕಾಂಬ್ರಿ, ನನ್ನ ಕಡೆ ಕನಕಾಂಬ್ರಿ ಸ್ವಲ್ಪ ಜಾಸ್ತಿನೇ ಇತ್ತು, ಹಾಗಾಗಿ ಸ್ವಲ್ಪ ದಪ್ಪ ಮಾಡಿಕೊಂಡು ಈ ರೀತಿ ರಾಯರಿಗೆ ಹಾಕಿದ್ದೀನಿ ಹೂವು. ನೋಡ್ತಾ ಇರ್ಬೋದು, ನಾನು ಸ್ವಲ್ಪ ವ್ರತ ಮಾಡಬೇಕಾದ್ರೆ ಸ್ವಲ್ಪ ಸಂಕಲ್ಪ ಎಲ್ಲ ಮಾಡ್ಕೊತೀನಿ. ಸಂಕಲ್ಪ ಮಾಡಿಕೊಂಡು, ಯಾಕಂದರೆ ವ್ರತದ ನಿಯಮ ಮತ್ತು ರಾಯರಿಗೆ ಇಷ್ಟವಾದಂಥ ಸ್ತೋತ್ರನ ಹೇಳ್ಕೊಂಡು ನಾವು ವ್ರತನ ಕಂಪ್ಲೀಟ್ ಮಾಡಬೇಕು. ವ್ರತನ ಸ್ಟಾರ್ಟ್ ಮಾಡಿರ್ತೀವಲ್ವ ಅದೇ ರೀತಿ. ನಾನು ಫಸ್ಟು ಹೂವು ಇಡಬೇಕಾದ್ರೆ ಒಂದು 2-3 ಸೆಕೆಂಡಿಗೆ ನನಗೆ ರಾಯರು ಪವಣನೆ ಮಾಡಿದರು. ಏನಪ್ಪ ಅಂತಂದರೆ, ಸಂಕಲ್ಪ ಮಾಡಬೇಕಾದ್ರೆ ನನಗೆ ರಾಯರು ಆಶೀರ್ವಾದ ಮಾಡಿದರು ಅಂತಲೇ ಹೇಳ್ಬೋದು. ಮುಂದೆ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಪೂಜೆ ಮಾಡ್ತಾ ಇದ್ದಂಗೆ ನನಗೆ ಹೂ ಪ್ರಸಾದ ಕೊಟ್ಟರು. ಮತ್ತು ಮತ್ತು ಬೀಳೋ ಥರ ಏನೂ ಇಟ್ಟಿರಲಿಲ್ಲ. ನಾನು ಆರಾಮಾಗಿ ದೇವರಿಗೆ ಏರಿಸ್ಬೇಕು ಅಂತಂದ್ಬಿಟ್ಟು ನಾನು ದೇವರಿಗೆ ಇಟ್ಟಿದ್ದು. ಹಾಗಾಗಿ ರಾಯರು ನನಗೆ ಆಶೀರ್ವಾದ ಮಾಡಿದ್ರು ಅಂತಲೇ ಹೇಳ್ಬೋದು. ಆಲ್ರೆಡಿ ಇದಕ್ಕೂ ಮುಂಚೆ ನನಗೆ ಈ ವಾರ ನಾನು ಮಿಸ್ ಮಾಡ್ಕೊತಾ ಇದ್ದೆ, ಆದರೆ ರಾಯರ ಆಶೀರ್ವಾದದಿಂದ ನನಗೆ ಮತ್ತೆ ಈ ವಾರ ವ್ರತ ಕಂಪ್ಲೀಟ್ ಮಾಡೋದಕ್ಕೆ ಆಶೀರ್ವಾದ ಮಾಡಿದರು. ಯಾಕಂತಂದರೆ ಹೆಣ್ಮಕ್ಳಿಗೆ ಇದ್ದೇ ಅಲ್ವಾ ಪ್ರತಿ ಒಂದು ತಿಂಗಳು. ಆ ರೀತಿ ಇವಾಗೇ ಜಸ್ಟ್ ಬರಬೇಕಾಗಿತ್ತು, ಆದರೆ ಏನು ಮಾಡೋದು, ರಾಯರ ಆಶೀರ್ವಾದ, ರಾಯರ ಪವಾಡ ಯಾಕೆ ಗೊತ್ತಾ, 2 ಡೇಸ್ ಮುಂದೆನೇ ಕಂಪ್ಲೀಟಾಗಿ ನಾನು
ಮತ್ತು ನನಗೆ ರಾಯರ ಒಂದು ವ್ರತ ಮಾಡಲಿಕ್ಕೆ 2ನೇ ವಾರ ಒಂದು ದಾರಿ ತೋರಿಸಿದ್ರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬ ಖುಷಿಯಾಗುತ್ತೆ ಇಂಥವೆಲ್ಲ ಪವಾಡ ನೀಡಬೇಕಾದ್ರೆ. ಯಾವೊಂದು ತಿಂಗಳು ಕೂಡ ಆ ರೀತಿ ಆಗಿರಲಿಲ್ಲ. ಆದರೆ ಈ ಒಂದು ತಿಂಗಳಲ್ಲಿ ನನಗೆ ಸ್ವಲ್ಪ ಮುಂದೆನೇ ಆ ರೀತಿ ಆಯಿತು. ರಾಯರು ಇದ್ದಾರೆ ಅಂತ ಅಂದ್ಕೊಂಡೆ ನನಗೆ. ಯಾಕಂತಂದರೆ ಪ್ರತಿ ತಿಂಗಳು ಕರೆಕ್ಟಾಗಿ ಹಾಕ್ತಾ ಇರ್ತೀವಲ್ವ, ಈ ತಿಂಗಳು ಮಾತ್ರ ನನಗೆ ಒಂದು 4ರಿಂದ 5 ದಿನ ಮುಂದೆನೇ ಆ ರೀತಿ ಆಯಿತು. ಹಾಗಾಗಿ ರಾಯರ ಆಶೀರ್ವಾದ, ರಾಯರು ಇದ್ದಾರೆ ಅಂತ ತಿಳ್ಕೊಂಡು, ನಿಜವಾಗ್ಲೂ ತಿಳ್ಕೊಂಡಲ್ಲ, ರಾಯರು ಇದ್ದಾರೆ. ಆವಾಗ ನನಗೆ ಪಕ್ಕಾ ಅನಿಸ್ಬಿಡ್ತು, ಅಪ್ಪ ತಂದೆ ನನಗೆ ದಾರಿ ಕೊಟ್ಟೆ ಮತ್ತು ನೆಕ್ಸ್ಟ್ ವಾರ ನನಗೆ ವ್ರತ ಮಾಡಲಿಕ್ಕೆ ಅಂತ. ಇಂಥವೆಲ್ಲ ಜೀವನದಲ್ಲಿ ನಡೀತಾ ಅಂತಂದಾಗ ನಮಗೆ ತುಂಬ ಖುಷಿ ಕೂಡ ಆಗುತ್ತೆ. ಆವಾಗ ನಮಗೆ ಇನ್ನೂ ಪ್ರೋತ್ಸಾಹ ಕೊಡ್ತಾರೆ ರಾಯರು. ಈ ರೀತಿ ಮಾಡಿ, ಆ ರೀತಿ ಮಾಡಿ, ಏನೋ ಒಂದು ದಾರಿಗೆ ತೋರಿಸ್ತಾರೆ ಅಂತ ಹೇಳ್ಬೋದು. ನೋಡ್ತಿರ್ಬೋದು, ಪೂಜೆ ಮಾಡ್ತಿದ್ದಂಗೆ ನನಗೆ ರಾಯರು ಹೂ ಪ್ರಸಾದ 2 ಫೋಟೋದ ಮೇಲೆ ಮತ್ತು ಆ ವಿಗ್ರಹದ ಮೇಲೆ ಕೂಡ ನನಗೆ ಕೊಟ್ಬಿಟ್ಟು ನನಗೆ ನಿಜವಾಗ್ಲೂ ಆಶೀರ್ವಾದ ಮಾಡಿದೆ ಅಂತಲೇ ಹೇಳ್ಬೋದು. ಪೂಜೆ ಮಾಡ್ತಿದ್ದಂಗೆ ನನಗೆ ಸಂಕಲ್ಪ ಮಾಡ್ಕೊಂಡಾದ್ಮೇಲೆ ಈ ರೀತಿ ರಾಯರು ಹೂ ಪ್ರಸಾದ ಕೊಡ್ತು. ಜೊತೆಗೆ ನಾನು 108 ಬಾರಿ ಒಂದು ರಾಯರ ಮಂತ್ರ ಹೇಳಬೇಕಾದ್ರೂ ಕೂಡ ಅಷ್ಟೇ ನನಗೆ ರಾಯರು ವಿಗ್ರಹದಿಂದ ನನಗೆ ಸ್ವಲ್ಪ ಹೂ ಪ್ರಸಾದ ಕೊಟ್ಟರು. ರಾಯರಿಗೆ ನಾನು ಇವತ್ತಿನ ಒಂದು ನೈವೇದ್ಯಕ್ಕೆ ಏನು ಮಾಡಿದೆಪ್ಪ ಅಂತಂದರೆ ಸಜ್ಜಗ ಮತ್ತು ಹಾಲು ನನ್ನ ನೈವೇದ್ಯಕ್ಕೆ 2 ಇಟ್ಟಿದ್ದೆ. 2 ಇಟ್ಬಿಟ್ಟು ಮತ್ತು ಜೊತೆಗೆ ಬಾಳೆಹಣ್ಣು ಕೂಡ ಇಟ್ಟಿದ್ದೆ. ನೋಡ್ತಾ ಇರ್ಬೋದು, ಈ ಒಂದು 2ನೇ ವಾರದ ವ್ರತ ಕಂಪ್ಲೀಟಾಗಿ ತುಂಬ ಖುಷಿಯಿಂದ ಆ ವ್ರತನ ಮಾಡಿದೆ ಅಂತಲೇ ಹೇಳ್ಬೋದು. ಉಪವಾಸ ಆದರೂ ಕೂಡ ಅಷ್ಟೇ ಕಟ್ಟುನಿಟ್ಟಾಗಿ ಉಪವಾಸ ಕೂಡ ಅಷ್ಟೇ ನೀಟಾಗಿ ಮಾಡ್ತೀವಿ. ಇಲ್ಲಿ ನೋಡ್ತಾ ಇರ್ಬೋದು, ದೀಪ ಮತ್ತು ಧೂಪನ ಹಾಕಿಬಿಟ್ಟು ರಾಯರಿಗೆ ಮೇಯ್ನಾಗಿ ನಾವು ಫಸ್ಟ್ ಸಂಕಲ್ಪ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ನಾವು ಏನಕ್ಕೆ ವ್ರತನ ಮಾಡ್ತಾಯಿದ್ದೀವಿ ಅಂತ ಹೇಳಿಬಿಟ್ಟು ಸಂಕಲ್ಪ ಮಾಡ್ಕೊಳ್ಳೋದ್ರಿಂದ ಅದರ ಪವಾಡ ನಡೆಯುತ್ತೆ ಅಂತಲೇ ಹೇಳ್ಬೋದು. ನಾನು 2ನೇ ವಾರದ ಒಂದು ವ್ರತನ ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ನಿಮಗೆ ಕೂಡ ರಾಯರ ಆಶೀರ್ವಾದ ಸದಾ ಇರಲಿ. ಎಲ್ಲರಿಗೂ ಈ ಒಂದು ವಿಡಿಯೋ ಯಾರೆಲ್ಲ ನೋಡಿದರೆ ಎಲ್ಲರಿಗೂ ರಾಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ಹೇಳ್ತಾ, ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಒಂದು ಮಂತ್ರನ ಪ್ರತಿದಿನ ಪಠಿಸೋದ್ರಿಂದ ರಾಯರು ನಮ್ಮ ಹಿಂದೆನೇ ಇರ್ತಾರೆ, ನಮಗೆ ಯಾವಾಗಲೂ ದಾರಿ ತೋರಿಸ್ತಾನೆ ಇರ್ತಾರೆ ಅಂತ ಹೇಳ್ತಾ, ಈ ಒಂದು ಸಂಕಲ್ಪ ಮಾಡಿಕೊಂಡು ಈ ಒಂದು ವ್ರತನ ಮಾಡ್ತಾ 2ನೇ ವಾರದ ವ್ರತನ ಆಯಿತು ಅಂತ ಹೇಳ್ಬೋದು. ನಿಮಗೆ ಡೌಟ್ ಇರ್ಬೋದು, ಯಾಕಂದರೆ ಪ್ರತಿ ವಾರನೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಲೇಬೇಕಾ ಅಂತ. ಮಾಡಿದರೆ ಒಳ್ಳೆಯದು, ನಮ್ಮ ಕೈಲೇ ಆಗಲ್ಲ ಅಂತ ಅನ್ನೋರು ನೀವು ಫಸ್ಟ್ ಡೇ ವ್ರತನ ಸ್ಟಾರ್ಟ್ ಮಾಡಬೇಕು ಈ ವಾರ ಅಂತ ಅಂದ್ಕೊಂಡ್ರೆ ಅವತ್ತು ಮಾತ್ರ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ವಾರದಿಂದ ನೀವು 7ರಿಂದ 8 ಗಂಟೆ, 8ರಿಂದ 9 ಗಂಟೆ ಅಲ್ಲಿ ಮಾಡಿದರೆ ನಿಮಗೆ ಪೂಜೆ ತುಂಬ ಒಳ್ಳೆಯದಾಗುತ್ತೆ. ಅದೇ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ಪ್ರತಿ ವಾರನೂ ತುಂಬ ನೀಟಾಗುತ್ತೆ. ಯಾರು ಡಿಸ್ಟರ್ಬ್ ಮಾಡೋರು ಇರೋದಿಲ್ಲ. ಯಾಕಂದರೆ ಎಲ್ಲರೂ ನಿದ್ದೆ ಮಾಡ್ತಾ ಇರ್ತಾರಲ್ವ. ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತಂದರೆ 4:15 5 ಗಂಟೆ 5ರಿಂದ 6 ಗಂಟೆ ಅಂತಂದರೆ ನಮಗೆ ಅವಾಗ ಎಲ್ಲರೂ ಮಲ್ಕೊಂಡಿರ್ತಾರೆ, ಶಾಂತವಾಗಿರುತ್ತೆ ವಾತಾವರಣ, ತುಂಬ ಚೆನ್ನಾಗಾಗುತ್ತೆ. ಮತ್ತು ನಮ್ಮ ಮನಸ್ಸು ಆಚೆ ಈಚೆ ಎಲ್ಲೂ ಹೋಗ್ದೇ ಆರಾಮಾಗಿ ನಾವು ಪೂಜೆನೇ ಮಾಡಿಕೊಂಡು ಪೂಜೆಯಲ್ಲೇ ಮುಳುಗುವಂಥ ಒಂದು ಸಂದರ್ಭ ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ. ನಾವೇನೇ ಅಂದ್ಕೊಂಡ್ರೂ ಕೂಡ, ನಾವೇನೇ ಒಂದು ಕೆಲಸ ಮಾಡಬೇಕು ಅಂದರೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ನೋಡಿ, ಖಂಡಿತವಾಗ್ಲೂ ತುಂಬ ಸಕ್ಸಸ್ ಕೂಡ ಆಗುತ್ತೆ. ಬೆಳಗ್ಗೆ ಕೂಡ ಅಷ್ಟೇ ಫ್ರೆಶ್ ಆಗಿರುತ್ತೆ, ನಮಗೆ ಯಾರೂ ಡಿಸ್ಟರ್ಬ್ ಮಾಡೋರಿರಲ್ಲ, ರಿಲ್ಯಾಕ್ಸ್ ಆಗಿ ನಾವು ಪೂಜೆ ಮಾಡೋದ್ರಿಂದ ತುಂಬ ನೀಟಾಗುತ್ತೆ. ಅಷ್ಟೇ ಕೂಡ ವ್ರತ ಅಂತ ನಿಯಮ ಅಂತ ಬಂದಾಗ ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ತುಂಬ ಒಳಿತಾಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಅಕ್ಕ ಕೂಡ ಎದ್ದರು, ಅವರಿಗೂ ಒಂದು ಸ್ವಲ್ಪ ಊದುಬತ್ತಿ ಎಲ್ಲ ಹಚ್ಚಿಬಿಟ್ಟು ಅವರು ಕೂಡ ಸ್ವಲ್ಪ ಸಂಕಲ್ಪ ಎಲ್ಲ ಮಾಡಿಕೊಂಡು ಅವರು ಕೂಡ ಅಂದರೆ ವ್ರತ ಏನು ಮಾಡಲ್ಲ ಸ್ನೇಹಿತರೆ, ಜಸ್ಟ್ ರಾಘವೇಂದ್ರ ಪೂಜೆನ ಮಾಡ್ಕೊತಾರೆ. ಪ್ರತಿ ವಾರವೂ ಅಷ್ಟೇ ಈ ರೀತಿ ಮನೇಲಿ ಪೂಜೆ ಮಾಡಿದಾಗ ಎಲ್ಲ ಸ್ನಾನ ನೀರೆಲ್ಲ ಮಾಡಿಕೊಂಡು ಬಂದು ರಾಯರಿಗೆ ನಮಸ್ಕಾರ ಮಾಡಿಕೊಂಡು ದೀಪ ಎಲ್ಲ ಹಾಕಿ ಈ ರೀತಿ ಮಾಡ್ತಾರೆ ಅವರು ಕೂಡ. ಯಾಕಂದರೆ ಪ್ರತಿ ವಾರ ಅವರೇ ಮಾಡ್ತಾಯಿದ್ರು. ಬಟ್ ನಾನೀಗ ವ್ರತ ಸ್ಟಾರ್ಟ್ ಮಾಡಿದಾಗಲಿಂದ ನಾನು ಬೇಗ ಎದ್ಬಿಟ್ಟು ಇಲ್ಲಿ ನಾನು ಪೂಜೆ ಮಾಡಿ ಆದಮೇಲೆ ಅವರು ಕೂಡ ಎದ್ಬಿಟ್ಟು ಸ್ನಾನ ಮುಗಿಸ್ಕೊಂಡು ಈ ರೀತಿ ರಾಯರಿಗೆ ಉದ್ದಿನ ಕಡ್ಡಿ ಎಲ್ಲ ಬೆಳಗ್ಗೆ ಧೂಪ ಹಾಕಿ ಅವರು ಕೂಡ ಒಂದು ಪೂಜೆನ ಮಾಡ್ಕೊತಾರೆ ಅಂತಲೇ ಹೇಳ್ಬೋದು. ಓಕೆ ಸ್ನೇಹಿತರೆ, ಇಷ್ಟ ಆಗಿರುತ್ತೆ ನನ್ನ ಒಂದು 2ನೇ ವಾರದ ವ್ರತ. ತುಂಬ ಪೂಜೆ ಮಾಡಬೇಕು ಅಂತಂದರೆ ತುಂಬ ಐಟಮ್ಸ್ ಬೇಕು, ತುಂಬ ಇದು ಬೇಕು, ಹೂ ಬೇಕು, ಅಲಂಕಾರಕ್ಕೆ ಬೇಕು, ಕಾಯಿ ಬೇಕು, ಕರ್ಪೂರ ಬೇಕು, ಯಾವುದಿಲ್ಲ ಸ್ನೇಹಿತರೆ. ಖಂಡಿತವಾಗ್ಲೂ ನಮ್ಮ ಮನೇಲಿ ಏನಿರುತ್ತೋ ಅದನ್ನು ನಾನು ರಾಯರಿಗೆ ಒಂದು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ತಾಯಿರ್ತೀವಿ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ. ಯಾರಿಗೆಲ್ಲ ರಾಯರು ವಿಡಿಯೋ ಈ ಒಂದು ಪೂಜೆ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.